ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಮೆರಿಕ ಇರಾನ್ ನಡುವೆ ಹಾರ್ಮುಜ್ ಸಂಘರ್ಷ ಮುಂದುವರೆದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಸಾಧ್ಯತೆ ಇದೆ. ಪ್ರತಿ ಲೀಟರ್ಗೆ 25 ರಿಂದ 28 ರೂಪಾಯಿ ಏರಿಕೆ ಆಗುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಹಾಗಾದ್ರೆ ಪಂಚರಾಜ್ಯ ಚುನಾವಣೆಯ ಬಳಿಕ ಪೆಟ್ರೋಲ್ ದರ ಏರಿಕೆ ಆಗುವಂತ ಸಾಧ್ಯತೆನಾ? ಪೆಟ್ರೋಲ್ ದರ ಏರಿಕೆ ಆಗ್ಬಿಡುತ್ತಾ? ಕಚ್ಚಾ ತೈಲ ದರ ಈಗಾಗಲೇ ಗಗನಕ್ಕೆ ಏರಿದ್ರೂ ಕೂಡ ದರ ಏರಿಕೆ ಆಗಿಲ್ಲ ಸದ್ಯದಲ್ಲಿ. ಇನ್ನು ಹಾರ್ಮುಜ್ ಮುಚ್ಚಿದ ಪರಿಣಾಮ ಭಾರತಕ್ಕೆ ಬರ್ತಿಲ್ಲ ಕಚ್ಚಾ ತೈಲ. ಇಷ್ಟಾದ್ರೂ ತೆರಿಗೆ ಕಡಿತ ಮಾಡಿ ದರ ಏರಿಕೆ ಮಾಡದೆ ಸಮತೋಲನವನ್ನ ಕಾಪಾಡಿಕೊಳ್ತಾ ಇದ್ದಾರೆ. ಕಚ್ಚಾ ತೈಲ ಬೆಲೆ ಏರಿಕೆಯಿಂದ ತೈಲ ರಿಫೈನರಿ ಕಂಪನಿಗಳಿಗೆ ಭಾರಿ ನಷ್ಟ ಆಗ್ತಾ ಇದೆಯಂತೆ. ಹೀಗಾಗಿ ಚುನಾವಣೆ ಬಳಿಕ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಸಂಸ್ಥೆಯಿಂದ ಅಧ್ಯಯನ ನಡೆಸಲಾಗಿದ್ದು ವರದಿ ಬಹಿರಂಗ ಆಗಿದೆ. ಆ ಅಧ್ಯಯನ ವರದಿಯಲ್ಲಿ ದೇಶದ ಜನರಿಗೆ ಶಾಕಿಂಗ್ ಸುದ್ದಿ ಎದುರಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ಡೆಸ್ಕ್ ಲೈವ್ ಇಂದ ಜಾಯ್ನ್ ಆಗ್ತಿದ್ದಾರೆ ದಿಲೀಪ್. ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಲ್ಲ ಬಿಡಿ, ಎಷ್ಟೇ ಯುದ್ಧದ ಸಂಘರ್ಷ ಇದ್ರೂ ಪೂರೈಕೆ ಮಾಡ್ತೀವಿ ಅಂತ ಸರ್ಕಾರ ಭರವಸೆ ಕೊಡ್ತಾ ಇತ್ತು. ಆದ್ರೀಗ 25 ರಿಂದ 28 ರೂಪಾಯಿ ಏರಿಕೆ ಆಗೋ ಸಾಧ್ಯತೆ ಇದೆ. ಪಂಚರಾಜ್ಯಗಳ ಚುನಾವಣೆಯ ಬಳಿಕ ಜನರಿಗೆ ಇದು ಬಿಸಿ ತಟ್ಟುತ್ತೆ ಅಂತ ಹೇಳಲಾಗ್ತಾ ಇದೆ. ವಿಶ್ಲೇಷಣೆ ಏನ್ ಹೇಳುತ್ತೆ ದಿಲೀಪ್? ಸೌಖ್ಯ ಏನಂದರೆ ಹಾರ್ಮುಜ್ ಜಲಸಂಧಿ ಏನಿದೆ, ಕಳೆದ ಫೆಬ್ರವರಿ 28ರಿಂದ ಏನು ಅಮೆರಿಕ ಮತ್ತು ಇರಾನ್ ಮಧ್ಯೆ ಯುದ್ಧ ಶುರುವಾಯಿತು. ಆ ನಂತರ ಹಾರ್ಮುಜ್ ಜಲಸಂಧಿಯಲ್ಲಿ ನಿರಂತರವಾಗಿ ಬ್ಲಾಕೇಡ್ ಆಗ್ತಾನೇ ಇದೆ. ಹಾಗಾಗಿ ಕಚ್ಚಾ ತೈಲ ಮತ್ತು LPG ಅನಿಲ ಸಾಗಾಟ ನಿರಂತರವಾಗಿ ಸ್ತಬ್ಧ ಆಗ್ತಾ ಇದೆ. ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಕೆ ಮಾಡಿಲ್ಲ. ಕಳೆದ ಒಂದು ವಾರದ ಹಿಂದೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಏರಿಕೆ ಮಾಡಲಾಗಿದ್ದ ಪ್ರತಿ ಲೀಟರ್ಗೆ 10 ರೂಪಾಯಿ ಅಬ್ಕಾರಿ ಸುಂಕ ಏನು ಏರಿಕೆ ಮಾಡಲಾಗಿತ್ತು ಅದನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿತು. ಈ ಮೂಲಕ ಏನಂದರೆ ಆಯಿಲ್ ರಿಫೈನರಿಗಳೇನಿದ್ದಾವೆ ಅವು ಪೆಟ್ರೋಲ್ ದರವನ್ನು ಕಡಿಮೆ ಮಾಡ್ದಲೇ ಅದೇ ರೇಟಿಗೆ ಮಾರಾಟ ಮಾಡಿ ತಮ್ಮ ನಷ್ಟವನ್ನು ಸರಿದೂಗಿಸ್ಕೊತಾ ಇದ್ವು. ಈಗ ಕೇಂದ್ರ ಸರ್ಕಾರ ಈ ಒಂದು ನಡೆಯನ್ನು ಯಾಕೆ ಅನುಸರಿಸ್ತು ಅನ್ನೋದಕ್ಕೆ ವಿಶ್ಲೇಷಣೆ ಏನಂದರೆ, ಪಂಚರಾಜ್ಯ ಚುನಾವಣೆ ನಡೀತಿರೋ ಹಿನ್ನೆಲೆಯಲ್ಲಿ ಈಗ ಏನಾದರೂ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡಿದ್ರೆ ಅದು ಚುನಾವಣೆ ಮೇಲೆ ಪರಿಣಾಮ ಬೀರ್ಬೋದು ಅನ್ನೋ ಕಾರಣಕ್ಕೆ, ಮತ್ತು BJPಗೆ ಬರೋ ಮತಗಳ ನಷ್ಟ ಆಗ್ಬೋದು, NDAಗೆ ಬರೋ ಮತಗಳ ನಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರ ದರ ಏರಿಕೆ ಮಾಡ್ತಿಲ್ಲ ಅನ್ನೋ ವಿಶ್ಲೇಷಣೆ ಕೇಳಿಬರ್ತಾ ಇದೆ. ಆದರೆ ಇದೇ ಒಂದು ಏಪ್ರಿಲ್ 29ನೇ ತಾರೀಕು ಕೊನೆ ಹಂತದ ಮತದಾನ ಪ್ರಕ್ರಿಯೆ ಮುಗಿಯುತ್ತೆ. ಏಪ್ರಿಲ್ 29ಕ್ಕೆ ಕೊನೆ ಹಂತದ ಮತದಾನ ಪ್ರಕ್ರಿಯೆ ಮುಗಿದ ನಂತರ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಮಾಡೋ ಸಾಧ್ಯತೆ ಇದೆ. ಯಾಕೆಂದರೆ ಪ್ರತಿ ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವಾಗ $100 ದಾಟಿದೆ. ಒಂದು ಬ್ಯಾರಲ್ಗೆ $100 ಹಣ ತೆತ್ತು ಒಂದು ಪೆಟ್ರೋಲ್ ಮತ್ತು ಒಂದು ಕಚ್ಚಾ ತೈಲವನ್ನು ಖರೀದಿ ಮಾಡ್ಕೊಂಡು ಬರುತ್ತೆ ಆಯಿಲ್ ರಿಫೈನರಿ ಕಂಪ್ನಿಗಳು. ಆ ನಂತರ ಅವನ್ನ ಸಂಸ್ಕರಣೆ ಮಾಡಿ ಪೆಟ್ರೋಲ್ ಮತ್ತು ಡೀಸೆಲ್ನ ಮಾರಾಟ ಮಾಡುವಾಗ ಈ ಹಿಂದೆ ಕೇವಲ $64ಗೆ ಒಂದು ಬ್ಯಾರಲ್ ಪೆಟ್ರೋಲ್ ಮತ್ತು ಡೀಸೆಲ್ನ ಖರೀದಿ ಮಾಡ್ತಿತ್ತು. ಈಗ ಅದ್ರ ದರ ದುಪ್ಪಟ್ಟಾಗಿದ್ದರೂ ಕೂಡ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿಲ್ಲ. ಹಾಗಾಗಿ ಒಂದು ವೇಳೆ ಏನಾದರೂ ಕೇಂದ್ರ ಸರ್ಕಾರ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಚುನಾವಣೆ ನಂತರ ಏನಾದ್ರೂ ಏರಿಕೆ ಮಾಡೋಕ್ಕೆ ಹೊರಟ್ರೆ ಸುಮಾರು 25 ರಿಂದ 28 ರೂಪಾಯಿ ಪ್ರತಿ ಲೀಟ್ರಿಗೆ ಏರಿಕೆ ಮಾಡೋ ಸಾಧ್ಯತೆ ಇದೆ ಅನ್ನೋ ವಿಶ್ಲೇಷಣೆಯನ್ನು ಕೋಟಕ್ ಈಕ್ವಿಟೀಸ್ ಅನ್ನೋ ಸಂಸ್ಥೆ ಮಾಡ್ತಾ ಇದೆ. ಆದರೆ ಇಲ್ಲೊಂದು ಸಮಸ್ಯೆ ಏನಂದರೆ, ಪ್ರತಿ ಲೀಟ್ರಿಗೆ 25 ರಿಂದ 28 ರೂಪಾಯಿ ಅಷ್ಟು ಏರಿಕೆ ಏನಾದರೂ ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರ, ಆವಾಗ ದೇಶದಲ್ಲಿ ಎಲ್ಲ ರೀತಿಯ ಅಗತ್ಯ ವಸ್ತುಗಳ ದರನೂ ಏರಿಕೆ ಕಾಣುತ್ತೆ, ದೇಶದಲ್ಲಿ ಹಣದುಬ್ಬರ ಏರಿಕೆ ಕೂಡ ಆಗುತ್ತೆ. ಹಾಗಾಗಿ ಕೇಂದ್ರ ಸರ್ಕಾರ ಇಷ್ಟು ಭಾರಿ ಮಟ್ಟದ ದರ ಏರಿಕೆಗೆ ಮುಂದಾಗುತ್ತಾ ಅನ್ನೋದು ಸದ್ಯ ಇರುವಂಥ ಪ್ರಶ್ನೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.